ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾವ್ಯ ನಯನ. ಬನ್ನಿ ಫ್ರೆಂಡ್ಸ್, ಇವತ್ತು ಬಾಂಬೆ ಹಲ್ವಾ ಯಾವ ಥರ ಮಾಡೋದು ಮನೆಯಲ್ಲಿ ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ಲಾಗಿ ನೋಡಿ, ಅರ್ಧ ಕಪ್ ಕಾರ್ನ್ಫ್ಲೋರು, ಗೋಬಿ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟು, 1 ಕಪ್ ಸಕ್ಕರೆ, 4 ಟೇಬಲ್ ತುಪ್ಪ. ಇವಾಗ ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ವಾಟರ್ ಮೆಲನ್ ಸೀಡ್ಸು, ಆಮೇಲೆ ಫುಡ್ ಕಲರು ಆರೆಂಜು, ಕೆಂಪು ಕಲರು, ಅರ್ಧ ನಿಂಬೆಹಣ್ಣು, 2 ಕಪ್ ನೀರು. ನೋಡಿ, ಇವಾಗ ಕಲಿಸ್ಕೊಳ್ಳೋಣ. ಅರ್ಧ ಕಪ್ ಕಾರ್ನ್ಫ್ಲೋರ್, ಅದೇ ಕಪ್ಪಲ್ಲಿ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 2 ಕಪ್ ನೀರು ಹಾಕ್ಕೊಳ್ಳೋಣ. ನೋಡಿ, 2 ಕಪ್ ನೀರು. ಇವಾಗ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕು. ನೋಡಿ ನೋಡಿ ಈ ಥರ ಕಲಿಸ್ಬೇಕು. ಇದಕ್ಕೆ ಇವಾಗಲೇ ಫುಡ್ ಕಲರ್ನ ಸೇರಿಸ್ಕೊಂಬಿಡೋಣ. ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ, ಆಮೇಲೆ ರೆಡ್ ಕಲರ್ ತೊಗೊಂಡಿದ್ದೀನಿ. ಎರಡು ಸೇರಿದ್ರೆ ಒರಿಜಿನಲ್ ಬಾಂಬೆ ಹಲ್ವಾ ಕಲರ್ ಇರುತ್ತಲ್ಲ, ಆರೆಂಜ್ ಕಲರ್, ಅದೇ ಕಲರ್ಸ್ ಆಗುತ್ತೆ. ಜಾಸ್ತಿ ಸೇರಿಸ್ಕೋಬೇಡಿ, ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಈ ಥರ. ಇವಾಗ ಒಲೆ ಹಚ್ಕೊಳ್ಳೋಣ ಫ್ರೆಂಡ್. ಒಲೆ ಹಚ್ಕೊಂಡು ಪಾತ್ರೆ ಇಟ್ಟು ಅದರಲ್ಲಿ ಅರ್ಧ ಕಪ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀವಲ್ಲ ಅದಕ್ಕೆ ಡಬ್ಬಲ್ಲು 1 ಕಪ್ಪು ಸಕ್ಕರೆ, 1 ಕಪ್ಪು ನೀರು ಹಾಕೋಬೇಕು. ಸಕ್ಕರೆನ ಕರಗಿಸ್ಕೋಬೇಕು. ಪಾಕ ಏನು ಮಾಡೋಂಗಿಲ್ಲ, ಎಳೆ ಪಾಕ ಗಟ್ಟಿ ಪಾಕ ಅಂತ ಏನು ಮಾಡೋಂಗಿಲ್ಲ. ಸಕ್ಕರೆ ಕರಗಿದ್ರೆ ಸಾಕು. ನೋಡಿ, ಸಕ್ಕರೆ ಕರಗಿಸ್ಬೇಕು. ನೋಡಿ ಈ ಥರ. ಈಗ ಸಕ್ಕರೆ ಕರಗಿದೆ ನೋಡಿ, ಬಬಲ್ಸ್ ಎಲ್ಲ ಬರ್ತಾಯಿದೆ. ಇವಾಗ ಸಕ್ಕರೆ ಪಾಕ ಗಟ್ಟಿ ಆಗಬಾರ್ದು ಅಂದರೆ ಅರ್ಧ ಹೋಳು ಲಿಂಬೆ ಹಣ್ಣನ್ನು ಹಿಂಡಬೇಕು, ಇಲ್ಲಾಂದರೆ ಪಾಕ ಬೇಗ ಗಟ್ಟಿಯಾಗಿಬಿಡುತ್ತೆ. ನೋಡಿ ಈ ಥರ. ಇವಾಗ ಮಿಶ್ರಣವನ್ನು ಕಲಿಸಿದ್ದೀವಲ್ಲ ಅದನ್ನು ಹಾಕೋಬೇಕು. ನೋಡಿ, ಒಂದು ಕಡೆಯಿಂದ ಕೈ ಬಿಡ್ದಂಗೆ ಕೈ ಆಡಿಸ್ಬೇಕು. ಕೈ ಬಿಟ್ಟರೆ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಹಾಕಿದಾದ್ಮೇಲೆ ಜೋರ ಉರಿ ಇಡಬೇಕು. ಜೋರ ಉರಿ ಇಟ್ಟು ನಿಧಾನಕ್ಕೆ ತಿರುಗಿಸ್ತಾ ಇರಬೇಕು. ಗಟ್ಟಿ ಆಗ್ತಾ ಇದ್ದಂಗೆ ಒಲೆನ ಸಣ್ಣ ಇಡಬೇಕು. ನೋಡಿ ಯಾವ ಥರ ಗಟ್ಟಿಯಾಗಿದೆ ಅಂತ. ನೋಡಿ, ಇವಾಗ ಡ್ರೈ ಫ್ರೂಟ್ಸ್ ಸೇರಿಸ್ಕೊಳ್ಳೋಣ. ನೋಡಿರಿ, ವಾಟರ್ ಮೆಲನ್ ಸೀಡ್ಸು, ಬಾದಾಮಿ, ಗೋಡಂಬಿ, ನೋಡಿ ಈ ಥರ ಸೇರಿಸ್ಕೊಂಡು ನೋಡಿ ಯಾವ ಥರ ಗಟ್ಟಿಯಾಗಿದೆ ಅಂತ. ಇವಾಗ 2 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ಇದ್ರಾಗೆ ತುಪ್ಪ ಬೇಕಂದರೆ ಇಷ್ಟಾದವ್ರು ತುಪ್ಪ ಹಾಕೋಬೇಕು. ಜಾಸ್ತಿ ಬೇಕಂದ್ರೂ ಕೂಡ ಜಾಸ್ತಿ ತುಪ್ಪ ಹಾಕೋಬೋದು. ತುಪ್ಪ ಬೇಡ ಅನ್ನೋರು ಎಣ್ಣೆ ಕೂಡ ಹಾಕೋಬೋದು, ನಿಮ್ಮಿಷ್ಟ. ನೋಡಿ ಈ ಥರ ಗಟ್ಟಿಯಾಗಿದೆ. ಇನ್ನೂ ಗಟ್ಟಿ ಆಗಬೇಕಿದು. ಇವಾಗ ನೋಡಿ, 2 ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿರುತ್ತೆ ಫ್ರೆಂಡ್. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಕೊಡಿ, ಚೆನ್ನಾಗಿರುತ್ತೆ. ಕ್ರಿಸ್ಮಸ್ ಹಬ್ಬ ಬೇರೆ ಬರ್ತಾಯಿದೆ. ಏನಾದರೂ ಸ್ವೀಟ್ ಮಾಡಬೇಕು ಅಂದರೆ ಈ ಥರ ಈಸಿಯಾಗಿರೋ ಸ್ವೀಟ್ ಕೂಡ ಮಾಡ್ಬೋದು. ನೋಡಿ ಫ್ರೆಂಡ್, ಚೆನ್ನಾಗಿ ಬರ್ತಾಯಿದೆ. ನೋಡಿ, ಅದು ಗಟ್ಟಿಯಾಗಿದೆ, ಇನ್ನೂ ಬರ್ತಾಯಿದೆ ಅಂದರೆ ನೋಡಿ ಈ ಥರ ಸ್ಪೂನಿಂದ ಮೇಲೆ ಬಿಡಬೇಕು. ಈ ಥರ ಗಟ್ಟಿಯಾಗಿ ಬೀಳ್ತಾ ಇದೆ ಅಂದರೆ ಇದು ಹದ ಕರೆಕ್ಟಾಗಿದೆ ಅಂತ ಅರ್ಥ. ನಿಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಈ ಥರ ತಿರುಗಿಸ್ತಾ ಮೇಲ್ಗಡೆಯಿಂದ ಸ್ಪೂನಿಂದ ನೋಡಿ ಈ ಥರ ಕೆಳಗಡೆ ಬಿಡಬೇಕು. ಆವಾಗ ನಿಮಗೆ ಗಟ್ಟಿಯಾಗಿರೋದನ್ನು ಗೊತ್ತಾಗ್ಬಿಡುತ್ತೆ. ತಟ್ಟೆಗೆ ಒಂದು ತುಪ್ಪನ ಸವರ್ಬಿಟ್ಟು ಇಟ್ಕೊಳ್ಳೋಣ. ಈಗ ನೋಡಿ, ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಒಟ್ಟಿನಲ್ಲಿ 4 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ನೋಡಿ ನೋಡಿ ತಳ ಬಿಡೋವರೆಗೂ ಕೈ ಆಡಿಸ್ತಾನೆ ಇರಬೇಕು. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿ. ಸೇಮ್ ಬಾಂಬೆ ಹಲ್ವಾ ಹೊರಗಡೆಯಿಂದ ಹೇಗೆ ತಂದಿರ್ತೀವೋ ಅದೇ ಥರನೇ ಮಾಡ್ಬೋದು. ನೋಡಿ ಚೆನ್ನಾಗಿ ಬರ್ತಾಯಿದೆ. ಇವಾಗ ಹದ ಬಂದಿದೆ ಅಂತ ಅರ್ಥ. ನೋಡಿ ತುಂಬ ಸಖತ್ತಾಗಿ ಬರ್ತಾಯಿದೆ. ಇವಾಗ ನೋಡಿ ತಳ ಎಲ್ಲ ಬಿಡ್ತಾಯಿದೆ. ನೋಡಿ 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 ಚೆನ್ನಾಗಿ ಬರ್ತಾಯಿದೆ. ಈಗ ಫುಲ್ ಗಟ್ಟಿ ಆಗ್ತಾಯಿದೆ. ಇವಾಗ ಒಂದು ತಟ್ಟೆಗೆ ತುಪ್ಪ ಹಚ್ಕೊಂಡು ಅಥವಾ ಎಣ್ಣೆ ಹಚ್ಕೊಂಡ್ಬಿಟ್ಟು ಸವರ್ಕೊಂಬಿಡೋಣ. ಒಲೆ ಆಫ್ ಮಾಡಿದ್ದೀನಿ. ಈಗ ನೋಡಿ, ಸ್ವಲ್ಪ ತುಪ್ಪ ಹಾಕಿ ತಟ್ಟೆ ಫುಲ್ಲು ಸವರಿಸ್ಕೊಂಡು ಇವಾಗ ಆ ಮಿಶ್ರಣನ
ಇದಕ್ಕೆ ಸೇರಿಸ್ಕೊಳ್ಳೋಣ ಫ್ರೆಂಡ್. ಫ್ರಿಜ್ಜಲ್ಲಿ ಏನು ಇಡಬೇಡಿ, ಹೊರಗಡೆನೇ ತಣ್ಣಗಾಗಲು ಬಿಡಿ. ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿ ಬರಲ್ಲ, ಟೇಸ್ಟು ಚೆನ್ನಾಗಿರಲ್ಲ. ಬೇಕಂದರೆ ಆರಿದ ಮೇಲೆ ಪೀಸ್ಗಳನ್ನಾಗಿ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ಬೋದು, ಅವಾಗೇನು ತೊಂದರೆ ಆಗೋಲ್ಲ. ಇವಾಗ ಬೇಗ ಆರಲಿ ಅಂತ ಫ್ರಿಜ್ಗೆಲ್ಲ ಹಾಕೋಕ್ಕೆ ಹೋಗಿಬಿಡಿ ಫ್ರೆಂಡ್. ನೋಡಿ ತಟ್ಟೆಗೆಲ್ಲ ಹಾಕಬೇಕು, ಹಿಂಗೆ ಹಾಕಿ ನೋಡಿ ಎಲ್ಲ ಕಡೆ ಸಮವಾಗಿ ಬರೋ ಥರ ತಟ್ಟೆಗೆ ಹಾಕಬೇಕು. ಇವಾಗ ಆವಾಗಲೇ ಡ್ರೈ ಫ್ರೂಟ್ಸ್ ಸ್ವಲ್ಪ ಹಾಕಿದ್ದೆ, ಇವಾಗ ಸ್ವಲ್ಪ ಇಟ್ಕೊಂಡಿದ್ದೆ ಡ್ರೈ ಫ್ರೂಟ್ಸ್ನ. ಇದ್ರ ಮೇಲ್ಗಡೆ ಹಾಕೋಣ ಈಗ ಡ್ರೈ ಫ್ರೂಟ್ಸು. ಆವಾಗಲೇ ಸ್ವಲ್ಪ ಇಟ್ಕೊಂಡಿದ್ದೀನಿ, ಹಾಕಿ ಸ್ವಲ್ಪ ಇಟ್ಕೊಂಡು ನೋಡಿ ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ ನೋಡಿ. ಅದ್ರ ಮೇಲೆ ಉದುರ್ಸೋಣ, ಚೆನ್ನಾಗಿರುತ್ತೆ. ಎಷ್ಟು ಡ್ರೈ ಫ್ರೂಟ್ಸ್ ಹಾಕ್ತೀವೋ ಅಷ್ಟು ಒಳ್ಳೆಯದು, ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಯಾವ ಥರ ಬಂತು ನಿಮ್ಮದು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್. ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ನೋಡಿ ಇವಾಗ ಕಟ್ ಮಾಡೋಣ. ಆರೋಗಿದೆ ಈಗ ಗಟ್ಟಿಯಾಗಿ. ನೋಡಿ ನಿಮಗೆ ಎಷ್ಟು ಯಾವ ಥರ ಪೀಸ್ ಬೇಕೋ ಕಟ್ ಮಾಡಿಕೊಂಡು ನೋಡಿ ಎಷ್ಟು ಆರಾಮಾಗಿ ಕಟ್ ಆಗ್ತಾಯಿದೆ ನೋಡಿ. ಚೂರು ಗಟ್ಟಿ ಬಂದಿಲ್ಲ, ಜಾಸ್ತಿ ಹಲ್ವಾ ಟೈಪ್ ಆಗಿದೆ ನೋಡಿ. ನೋಡಿ ಫ್ರೆಂಡ್, ಇವಾಗ ಪೀಸ್ ಯಾವ ಥರ ಬಂತು ಅಂತ ಒಂದೊಂದೇ ಪೀಸನ್ನು ತೆಗಿಯೋಣ ಬನ್ನಿ. ನೋಡಿ 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 ಪೀಸ್ ಒಂದೊಂದೇ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ನೋಡಿ ನೋಡಿ ಪೀಸ್ಗಳನ್ನ ತಕ್ಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಮಾಡಿ ಮನೇಲಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್. ನನಗೆ ನಂಬಕ್ಕಾಗ್ತಿಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದ್ಕೊಂಡು. ಇವಾಗ ಪ್ಲೇಟಿಗೆ ಸರ್ವ್ ಮಾಡೋಣ. ನೋಡಿ ನೋಡಿ ಸಖತ್ತಾಗಿ ಬಂದಿದೆ. ಇವಾಗ ಒಂದು ಪ್ಲೇಟಿಗೆ ಇಟ್ಟು ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್, ನೋಡಿ ಕಟ್ ಮಾಡಿ ತೋರಿಸೋಣ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮುರಿತಾಯಿದೆ, ಸೂಪರಾಗಿ ಬಂದಿದೆ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಥ್ಯಾಂಕ್ ಯು.